ಕರುನಾಡಿನಲ್ಲಿ ನವಜಾತ ಶಿಶುಗಳ ಮರಣದ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಕಳೆದ 3.5 ವರ್ಷದಲ್ಲೇ 25,032 ನವಜಾತ ಶಿಶು ಸಾವಾಗಿರುವಂಥ ವರದಿ. ಸಿಎಂ ತವರು ಜಿಲ್ಲೆಯಲ್ಲಿ 2,308 ನವಜಾತ ಶಿಶುಗಳ ಸಾವಾಗಿದೆ. ಬೆಂಗಳೂರಿನಲ್ಲೂ ಕೂಡ 2,557 ನವಜಾತ ಶಿಶುಗಳ ಮರಣ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಅವರ ತವರು ಜಿಲ್ಲೆಯಲ್ಲೂ ಕೂಡ ಇದೇ ಗತಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತವರು ಜಿಲ್ಲೆ ಏನಿದೆಯಲ್ಲ ಬೆಳಗಾವಿಗೆ 1,074 ನವಜಾತ ಶಿಶುಗಳ ಮರಣ ಆಗಿದೆ ಅನ್ನುವಂಥ ವರದಿ ಇದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಂಕಿ ಅಂಶದಲ್ಲಿ ಆತಂಕಕಾರಿ ಅಂಶ ಈಗ ರಿವೀಲ್ ಆಗ್ತಾ ಇದೆ. ಕಣ್ಣು ಬಿಡುವ ಮುನ್ನವೇ ಮಣ್ಣು ಸೇರ್ತಾ ಇವೆ ಶಿಶುಗಳು. ಕರುನಾಡಿನಲ್ಲಿ ನವಜಾತ ಶಿಶುಗಳ ಮರಣದ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ದಿನದಿಂದ ದಿನಕ್ಕೆ. ಕಳೆದ 3 ವರ್ಷ ಆ ಒಂದು ಅಂಕಿಅಂಶವನ್ನು ನೋಡಿದಾಗ 25,000 ದಾಟಿದೆ. ಸಿಎಂ ತವರು ಜಿಲ್ಲೆಯಲ್ಲೇ ಈ ಘಟನೆ ಇರುವಂಥದ್ದು. ಅಂದರೆ ಅಲ್ಲಿ ಹತ್ತತ್ರ 2,308 ನವಜಾತ ಶಿಶುಗಳ ಸಾವಾಗಿದೆ ಸಿಎಂ ತವರು ಜಿಲ್ಲೆಯಲ್ಲೇ. ಇನ್ನು ನವಜಾತ ಶಿಶುಗಳ ಮರಣದ ಪ್ರಮಾಣ ಹೇಗಿದೆ ಮೈಸೂರು ಭಾಗದಲ್ಲಿ ಅಂತ ಬಂದಾಗ 2020-21ರಲ್ಲಿ 598, ಇನ್ನು 21-22ರಲ್ಲಿ 695 ಇತ್ತು, 22-23ರಲ್ಲಿ 578, ಇನ್ನು ಈಗ 2023-24ರಲ್ಲಿ 438 ಮರಣ ಪ್ರಕರಣಗಳು ದಾಖಲಾಗಿವೆ. ಸೊ ಈ ರೀತಿಯಾಗಿದೆ ಮೈಸೂರು ಭಾಗದಲ್ಲಿ. ಇದು ಈಗ ಈ ವರ್ಷಕ್ಕೆ 438 2023-24ಕ್ಕೆ ಈಗ ಅಂಕಿಅಂಶಗಳು ಈಗ ಹೊರಗಡೆ ಬಂದಿರುವಂಥದ್ದು. ಇನ್ನು ಬೆಳಗಾವಿ ಜಿಲ್ಲೆ ಅಂತ ಬಂದಾಗ 2021ರಲ್ಲಿ 170, 2021-22ರಲ್ಲಿ 278, ಇನ್ನು 22-23ರಲ್ಲಿ 481, 2023 ಭಾಗದಲ್ಲಿ ಅಂದರೆ ಈ ಅಂತಿಮ ವರ್ಷದಲ್ಲಿ 481 ಮರಣದ ಸಂಖ್ಯೆ ಈಗ ಇರುವಂಥದ್ದು. ಜೊತೆಗೆ 23-24 ಅಂತ ಬಂದಾಗ 145. ಅಂದರೆ ಎಷ್ಟೇ ಬಾರಿ ಕಠಿಣ ಕ್ರಮ ತೆಗೆದುಕೊಂಡರೂ ಕೂಡ ಇಂತಹ ಪ್ರಕರಣಗಳು ಮತ್ತೆ ಪದೇ ಪದೇ ಬೆಳಕಿಗೆ ಬರ್ತಾನೆ ಇವೆ. ಬೆಳಗಾವಿಯ ಭಾಗದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ವರ್ಷ ಅಂದರೆ 2023-24ಕ್ಕೆ 140 ದಾಟಿದೆ. ಇನ್ನು ಇದಾದ ನಂತರ ಏಪ್ರಿಲಿಂದ ಜನವರಿಗೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. 2020-21ರಲ್ಲಿ 6,279, ಇನ್ನು 22ರಲ್ಲಿ 6,722. ಅಂದರೆ ಓವರ್ ಆಲ್ ಕರ್ನಾಟಕದಲ್ಲಿ ಇದು 2022-23ರಲ್ಲಿ 7,471, ಇನ್ನು 2023-24 ಅಂತ ಬಂದಾಗ 4,546 ಪ್ರಕರಣಗಳು ದಾಖಲಾಗಿವೆ. ಅಂದರೆ ಏಪ್ರಿಲಿಂದ ಜನವರಿ ತನಕ ನಮ್ಮ ರಾಜ್ಯದಲ್ಲಿ ನವಜಾತ ಶಿಶುಗಳ ಮರಣದ ಸಂಖ್ಯೆ ಇದೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದೆ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮ ಕೂಡ ಜಾರಿಯಾಯಿತು, ತನಿಖೆ ಕೂಡ ಆಯಿತು. ಆದರೂ ಕೂಡ ಇದರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಒಳಮುಖ್ಯವಾಗಿ ಈ ರೀತಿಯ ಆಗೋದಕ್ಕೆ ಕಾರಣ ಏನು ಅಂಥೇಳಿ ನಾವು ನೋಡ್ತಾ ಹೋದಾಗ ಈ ಅವಧಿ ಪೂರ್ವ ಶಿಶುಗಳ ಜನನ ಆಗ್ತಾ ಇರುವಂಥದ್ದು ಆಗಿರ್ಬೋದು, ಇನ್ನು ಶಿಶುವಿನ ಕಡಿಮೆ ತೂಕದಿಂದ ಆಗಿರುವಂಥ ತೊಂದರೆಗಳು, ಈ ರೀತಿಯಾಗಿ ಸಾಕಷ್ಟು ತೊಂದರೆಗಳಿದ್ದಾವೆ. ಇನ್ನು ಬೆಂಗಳೂರು ಭಾಗ ಅಂತ ಬಂದಾಗ 478 2021ರಲ್ಲಿ ಅಂದರೆ 20-21ರಲ್ಲಿ, 21-22 ಅಂತ ಬಂದಾಗ 651 ಸಂಖ್ಯೆ ಇದೆ ನೋಡಿ. 22-23 ಅಂತ ಬಂದಾಗ 1,136 ಮರಣದ ಪ್ರಕರಣ ಬೆಳಕಿಗೆ ಬಂದಿವೆ. 23-24 292 ಈಗ ಆರಂಭ ಆದ, ಇವಾಗಲೇ ಈಗ 292 ಇದೆ. ಈ ರೀತಿಯಾಗಿ ಅಂಕೆ ಸಂಖ್ಯೆಗಳು ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ನಿಜಕ್ಕೂ ಕೂಡ ಇದನ್ನು ನೋಡ್ತಾ ಇದ್ರೆ ಎಷ್ಟೇ ಕಾನೂನು ಕ್ರಮ ಕಠಿಣ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಇದನ್ನು ಕಡಿವಾಣ ಹಾಕೋದ್ರಲ್ಲಿ ಸರ್ಕಾರ ಹಿಂದೇಟನ್ನು ಹಾಕ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL
17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.